ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರ ಆಗ್ರಹ ಎಷ್ಟೇ, ಬಡವರ ಹಣವನ್ನ ಯಾರು ತಿಂದಿದ್ದಾರೋ ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಇಡಿ ದಾಳಿಯಲ್ಲಿ ರಾಜಕೀಯ ದ್ವೇಷ ಏನಿದೆ ಹೇಳಿ, 87 ಕೋಟಿ ಅಕ್ರಮ ಆಗಿದೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಒಪ್ಕೊಂಡಿದ್ದಾರೆ. ಹಣ ಎಲ್ಲಿ ಹೋಯ್ತು ಅದ್ರ ಬಗ್ಗೆ ಇಡಿ ತನಿಖೆ ನಡೆಸಿತು. ಭ್ರಷ್ಟಾಚಾರದ ರೂಟ್ ಬಳ್ಳಾರಿವರೆಗೂ ರೀಚ್ ಆಗಿದೆ, ಸರ್ಕಾರವೇ ಲೂಟಿಯಾಗಿದೆ ಅಂತ ಒಪ್ಕೊಂಡಿದೆ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಕಿರಣ್ ನೆಡ್ಕ ಮಾತನಾಡಿಸಿದ್ದಾರೆ ಆರ್ ಅಶೋಕ್ ಅವರನ್ನ. ಬನ್ನಿ ಏನ್ ಹೇಳಿದ್ದಾರೆ ಕೇಳೋಣ. ಕಾಂಗ್ರೆಸ್ನ ಸಂಸದರು ಮತ್ತು ಶಾಸಕರ ಮನೆ ಮೇಲೆ ನಡೆದಿರುವಂತಹ ದಾಳಿ ಅಂದ್ರೆ ಬಳ್ಳಾರಿ ಲೋಕಸಭಾ ಚುನಾವಣೆಯ ಸಂದರ್ಭಕ್ಕೆ ಒಂದಷ್ಟು ಆರೋಪ ಕೇಳಿಬಂದಿತ್ತು. ವಾಲ್ಮೀಕಿ ನಿಗಮದ ಹಣವನ್ನ ಈ ಚುನಾವಣೆ ಬಳಸಲಾಗಿದೆ ಅನ್ನುವಂಥ ಆರೋಪನ ಬಿಜೆಪಿ ಕೂಡ ಮಾಡಿತ್ತು. ಇವತ್ತು ಇಡಿ ದಾಳಿ ನಡೆದಿದೆ. ಇಡಿಯವರು ಕೂಡ ಬಹಳ ಲೇಟಾಗಿ ರೈಡ್ ಮಾಡಿದ್ದಾರೆ. ಆಕ್ಚುಲಿ ಇದು ಪ್ರಾರಂಭವಾಗಿ 1 ವರ್ಷದ ಮೇಲೆ ಆಯಿತು. ನಾವು ವಿಧಾನಸಭೆ ಒಳಗಡೆ ಹೊರಗಡೆ 187 ಕೋಟಿ STಗಳ ಹಣವನ್ನು ಲೂಟಿ ಹೊಡೆದಿದ್ದಾರೆ ಅಂತ ಪ್ರೂವ್ ಮಾಡಿ ದಾಖಲೆಗಳನ್ನು ಕೊಟ್ಟಿದ್ದೀವಿ ನಾವು. ಮುಖ್ಯಮಂತ್ರಿಗಳು ಅದು 187 ಅಲ್ಲ 87 ಕೋಟಿ ಮಾತ್ರ ಅಂತ ತಪ್ಪೊಪ್ಪಿಗೆಯನ್ನು ಒಪ್ಕೊಂಡಿದ್ರು ಮುಖ್ಯಮಂತ್ರಿಗಳು. ಹಣ ಎಲ್ಲೋಯ್ತು ಅಂತೇಳಿ ಇಡಿಯವರು ಅದನ್ನು ಸರ್ಚ್ ಮಾಡಿದಾಗ ಅದು ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ವೈನ್ ಸ್ಟೋರ್ಗಳಿಗೆ ಹೋಗಿ ಆ ವೈನ್ ಸ್ಟೋರ್ಗಳಿಂದ ಚುನಾವಣೆಗೆ ಹೋಗಿರೋದು ಸ್ಪಷ್ಟವಾಗಿ ಈಗ ರೂಟೇ ಇದೆ. ಕರಪ್ಷನ್ ರೂಟ್ ಇದೆಯಲ್ಲ, ರೂಟು ಬಳ್ಳಾರಿವರೆಗೂ ರೀಚ್ ಔಟಿದೆ. ಈಗ ರೈಡ್ ಮಾಡಿದ್ದಾರೆ. ಮತ್ತು ರಾಜ್ಯದ ಜನಕ್ಕೂ ಗೊತ್ತಾಗಬೇಕಿದು ಈ ST ಹಣವನ್ನು ಹೆಂಗೆ ಲೂಟ್ ಮಾಡಿದ್ದಾರೆ ಅನ್ನೋದು ರಾಜ್ಯದ ಜನಕ್ಕೆ ಇಡೀ ಒಂದು ತನಿಖೆಯಿಂದ ಗೊತ್ತಾಗ್ತಾ ಇದೆ. ಈ ತನಿಖೆಯನ್ನು ನಾನು ಸ್ವಾಗತ ಮಾಡ್ತೀನಿ. ಬಡವರ ಹಣವನ್ನು ತಿಂದಿರ್ತಕ್ಕಂಥ ಈ ಕಾಂಗ್ರೆಸ್ ಅವರು ಶಿಕ್ಷೆ ಆಗಬೇಕು, ಅವರಿಗೆ ಪನಿಷ್ಮೆಂಟ್ ಆಗಬೇಕು, ಮತ್ತು ಹಣ ಪೂರ್ತಿ ಸರ್ಕಾರದ ಖಜಾನೆಗೆ ವಾಪಸ್ ಬರಬೇಕು. ಕಾಂಗ್ರೆಸ್ ಅವರೆಲ್ಲ ದ್ವೇಷದ ರಾಜಕಾರಣ ಅಂತಾರೆ. ನೋಡಿದ್ದೀನೆಲ್ಲ ಮಾಧ್ಯಮದಲ್ಲೆಲ್ಲ ದ್ವೇಷ ದ್ವೇಷ ಅಂತ ಹೇಳ್ತಾರೆ. ಏನಿದ್ರಲ್ಲಿ ದ್ವೇಷ ಏನಿದೆ? ಅಸೆಂಬ್ಲಿಯಲ್ಲೇ ಮುಖ್ಯಮಂತ್ರಿಗಳು ಒಪ್ಕೊಂಡ್ಬಿಟ್ಟಿದ್ದಾರಲ್ಲ ಲೂಟಿ ಆಗಿರೋದು ನಿಜ ಅಂತೇಳಿ. ಆ ಲೂಟಿ ಎಲ್ಲೋಗಿದೆ ಅನ್ನೋದು ತನಿಖೆ ಮಾಡಬೇಕಾಯ್ತು. ತನಿಖಾಧಿಕಾರಿಗಳ ಕರ್ತವ್ಯ. ತನಿಖೆ ಮಾಡಿದ್ದಾರೆ. ಇಲ್ಲ ಬೇರೆ ಯಾರದನ್ನ ಹೆಸರಿದ್ರೆ ಹೇಳಿ. ಈ 187 ಕೋಟಿ ಲೂಟಿ ಆಗಿರೋದ್ರಲ್ಲಿ ಜನತಾದಳದವ್ರದ್ದು BJP ಅವ್ರದ್ದು ಹೆಸರಿದ್ರೆ ಹೇಳಿ. ಅದನ್ನು ಹೇಳ್ತಾ ಇಲ್ಲ. ರಾಜಕೀಯ ದ್ವೇಷ ಅಂತಾರೆ. ಇದರಲ್ಲಿ ರಾಜಕೀಯ ದ್ವೇಷ ಏನು ಬರುತ್ತೆ? ಆದರೆ ದಾಳಿ ನಡೆದ ಬೆನ್ನಲ್ಲಿ ಈಗ ಕಾಂಗ್ರೆಸ್ ನಾಯಕರು ಸಂತೋಷ್ ಲಾಡ್ ಇರ್ಬೋದು, ಉಳಿದಂತ ಮಲ್ಲಿಕಾರ್ಜುನ ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ಎಲ್ಲರೂ ಕೂಡ ದಾಳಿಯನ್ನು ಅಬ್ಜೆಕ್ಷನ್ ಮಾಡಿದ್ದಾರೆ ದಾಳಿಗೆ. ಆಯ್ತು, ಈಗ ಅವರೆಲ್ಲ ಅಂದ್ರೆ ಯಾರು ಅಂತ ಆದ್ರೆ ಹೇಳಬೇಕಲ್ಲ. ಈಗ 187 ಕೋಟಿ ಲೂಟಿ ಆಗಿರೋದು ನಿಜ ಅಂತ ಸರ್ಕಾರನೂ ಒಪ್ಕೊಂಡ್ಬಿಟ್ಟಿದೆ. ಬೇರೆ ಯಾರು ಅಂತಾದ್ರೂ ಹೇಳ್ಬೇಕಲ್ಲ. ಈಗ ಖರ್ಗೆ ಅವರಾಗ್ಲಿ ಸಿದ್ದರಾಮಯ್ಯನವರಾಗ್ಲಿ ಆಯ್ತು, ನಾವು ಒಪ್ಕೊಳಕ್ ತಯಾರಿದ್ದೀರಿ. ಇವಾಗಿರೋ MP ಅಲ್ಲ MLA ಅಲ್ಲ, ಬೇರೆ ಯಾರು ಹೋಗಿರೋದನ್ನ ಒಪ್ಕೊಂಡಿದ್ದೀರಾ, ಲೂಟಿ ಆಗಿರೋದು ಒಪ್ಕೊಂಡಿದ್ದೀರಾ. ಹೆಸರು ಹೇಳಿ. ಬೇರೆ ಯಾರು ಕಾಂಗ್ರೆಸ್ನ ಬೇರೆ ಯಾರನ್ನ ಲೀಡರ್ ಇದ್ರೆ ಹೇಳಿ. ಅದನ್ನ ಬಿಟ್ಟುಬಿಟ್ಟು ಸುಮ್ಮನೆ ತೆವಲಿಗೋಸ್ಕರ ಏನೋ ಹೇಳ್ತಾರಲ್ಲ, BJPನ ತೆಗಳುವಂಥದ್ದು ಒಳ್ಳೇದಲ್ಲ. ಇದಿಷ್ಟು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮ್ರಾವನ್ನು ವಿನೋದ್ ಜೊತೆ ಕಿರಣ್ ಹನ್ನೆಡ್ಕ, TV9 ಬೆಂಗಳೂರು.